ದಾವಣಗೆರೆ ಶೆಡ್ಡಿನ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪ್ರಕರಣವನ್ನ ತನಿಖೆ ಮಾಡಿದ ತನಿಖಾಧಿಕಾರಿ ತಲೆಮರೆಸಿಕೊಂಡಿದ್ದಾರಂತೆ. ಇದು ನಟ ದರ್ಶನ್ ಕೇಸ್ ತನಿಖೆ ಮಾಡಿದ್ದ ಇನ್ಸ್ಪೆಕ್ಟರ್ ಒಬ್ಬರು ಪರಾರಿಯಾಗಿದ್ದಾರೆ. ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದಂತಹ ಎವಿ ಕುಮಾರ್ ಎಬ್ಸ್ಕಾಂಡ್ ಆಗಿದ್ದಾರೆ. ಇದು ದರ್ಶನ್ ಪ್ರಕರಣವನ್ನ ತನಿಖೆ ಮಾಡಿದ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆ ಇನ್ಸ್ಪೆಕ್ಟರ್ ಕುಮಾರ್ ತಲೆಮರೆಸಿಕೊಂಡಿದ್ದಾರೆ. ಕುಮಾರ್ ವಿರುದ್ಧ ಬೆದರಿಕೆಯೊಡ್ಡಿದ ಪ್ರಕರಣ ದಾಖಲಾಗಿತ್ತು. ವಂಚನೆ ಪ್ರಕರಣದಲ್ಲಿ ರಾಜಿ ಹೆಸರಿನಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಇನ್ಸ್ಪೆಕ್ಟರ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೂ ಕೂಡ ದೂರು ಹೋಗಿತ್ತು. ಸಂಧಾನದ ಹೆಸರಿನಲ್ಲಿ ಸಂತ್ರಸ್ತರ ಜೊತೆ ಸಭೆ ನಡೆಸಲು ಮುಂದಾಗಿದ್ದಂತೆ ಮಹಾನುಭಾವ. ಖಚಿತ ಮಾಹಿತಿ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಲೋಕ ದಾಳಿಯ ವಿಷಯ ತಿಳಿದು ಮೊದಲೇ ಎಸ್ಕೇಪ್ ಆಗಿದ್ದಾರೆ. ಇದು ಈಗ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಲೋಕಾಯುಕ್ತರು ದಾಳಿ ಮಾಡುವ ಸಂದರ್ಭ ಮತ್ತು ಸಮಯ ಯಾರಿಗೂ ಗೊತ್ತಾಗೋದಿಲ್ಲ. ಸ್ವತಃ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾಗೋದು ಬೆಳ್ಳಂಬೆಳಗ್ಗೆ. ನೀವೆಲ್ಲಿಗೆ ರೇಡ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾರ್ಯಾರು ಹೋಗಬೇಕು, ಲೋಕಾಯುಕ್ತ ಪೊಲೀಸರಿಗೂ ಕೂಡ ಗೊತ್ತಾಗೋದು ಬೆಳ್ಳಂಬೆಳಗ್ಗೆ. ಆದರೆ ಈ ಲೋಕಾಯುಕ್ತ ಅಧಿಕಾರಿಗಳು ಕುಮಾರ್ನನ್ನ ಬಂಧಿಸೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಕುಮಾರ್ಗೆ ಹೆಂಗೆ ಗೊತ್ತಾಯಿತು? ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದಂತಹ ಎವಿ ಕುಮಾರ್ ಈ ಮನುಷ್ಯ ದರ್ಶನ್ ಪ್ರಕರಣದ ತನಿಖಾಧಿಕಾರಿಯಾಗಿಯೂ ಕೂಡ ಕೆಲಸ ನಿರ್ವಹಿಸಿದ್ರು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ, ನಿಮಗೆ ಗೊತ್ತಿರ್ಬೋದು, ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ ರವರನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಟರ್ಪಾಲ್ನನ್ನು ಮುಚ್ಚಲಾಗಿತ್ತು. ಕಾಡು ಮಧ್ಯೆ ಯಾವುದೋ ಒಂದು ಟ್ರೈಬ್ಸಿನ ಕ್ಯಾಂಪ್ ಅನ್ಕೋಬೇಕು, ಆ ಮಟ್ಟಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆ ಟರ್ಪಾಲ್ನಿಂದ ಮುಚ್ಚಲಾಗಿತ್ತು. ಸೊ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆ ಇನ್ಸ್ಪೆಕ್ಟರ್ ಕುಮಾರ್ ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ರು. ಕುಮಾರ್ ವಿರುದ್ಧ ಬೆದರಿಕೆಯೊಡ್ಡಿದ ಪ್ರಕರಣ ದಾಖಲಾಗಿತ್ತು. ಅದು ಏನು, ಯಾಕೆ ಬೆದರಿಕೆ ಒಡ್ಡಿದ್ರು, ಜೊತೆಗೆ ಏನು ಅವರ ವಿರುದ್ಧ ಇದ್ದಂಥ ವಂಚನೆ ಎನ್ನುವ ಆರೋಪ ಎನ್ನುವಂಥದ್ದನ್ನು ಸವಿಸ್ತಾರವಾಗಿ ಹೇಳ್ತೀನಿ. ವಂಚನೆ ಪ್ರಕರಣದಲ್ಲಿ ರಾಜಿ ಹೆಸರಿನಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಇನ್ಸ್ಪೆಕ್ಟರ್ ಕುಮಾರ್ ಲೋಕಾಯುಕ್ತಕ್ಕೆ ದೂರನ್ನ, ಅಂದರೆ ಇನ್ಸ್ಪೆಕ್ಟರ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಹೋಗಿತ್ತು. ಸಂಧಾನದ ಹೆಸರಿನಲ್ಲಿ ಸಂತ್ರಸ್ತರ ಜೊತೆ ಸಭೆ ನಡೆಸಲು ಕೂಡ ಮುಂದಾಗಿದ್ರಂತೆ. ಸೊ ಇದು ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಪಾತ್ರರಾಗಿದ್ದಂಥ ಇನ್ಸ್ಪೆಕ್ಟರ್ ಎವಿ ಕುಮಾರ್. ಅಂದರೆ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ, ಅವರು ಭ್ರಷ್ಟಾಚಾರದ ಪ್ರಕರಣವೊಂದರಲ್ಲಿ ಲೋಕಾಯುಕ್ತ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಇಲ್ಲಿ ವಿಚಾರ ಇರತಕ್ಕಂತಹದ್ದು ಲೋಕಾಯುಕ್ತರ ದಾಳಿಯ ಸಂದೇಶ ಇವರಿಗೆ ಯಾರು ಕೊಟ್ಟರು? ಲೋಕಾಯುಕ್ತ ಅಧಿಕಾರಿಗಳಲ್ಲೇ ಯಾರಾದರೂ ಖಬ್ರಿಗಳಿದ್ದಾರಾ? ಲೋಕಾಯುಕ್ತ ಅಧಿಕಾರಿಗಳು ಈಗ ರೇಡ್ ಮಾಡ್ತಾರೆ, ಅಲ್ಲಿಂದ ತಲೆಮರೆಸ್ಕೊ ಅಂತ ಹೇಳಿ ಯಾರಾದರೂ ಈ ಮನುಷ್ಯನಿಗೆ ಮೆಸೇಜ್ ಕೊಟ್ಟಿದ್ರಾ? ಅನುಮಾನಗಳು ಶುರುವಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತೆ ಎವಿ ಕುಮಾರ್ ಈ ಸಾಲಿನ ಮುಖ್ಯಮಂತ್ರಿಯ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದರು. ಬುಧವಾರ ನಡೆದಂತಹ ಕಾರ್ಯಕ್ರಮದಲ್ಲಿ, ನಡಿಬೇಕಿದ್ದಂತಹ ಕಾರ್ಯಕ್ರಮದಲ್ಲಿ ಪದಕ ಸ್ವೀಕರಿಸಬೇಕಿತ್ತು. ಆದರೆ ಗ್ರಹಚಾರ, ಪಾಪ ಆ ಮನುಷ್ಯನ ದುರ್ಮುಹೂರ್ತ ನೋಡಿ. ಅಲ್ಲಿ ಲೋಕಾಯುಕ್ತ ರೇಡ್ ಆಗಿತ್ತು ಮಂಗಳವಾರ ಲೋಕಾಯುಕ್ತ ರೇಡ್ ಆಗುವಂತಹ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸಿವಿಲ್ ಗುತ್ತಿಗೆದಾರ ಚೆನ್ನೇಗೌಡ ಮತ್ತು ಅವರ ಪತ್ನಿ ಅನುಷಾ ವಿರುದ್ಧ ಸೋಮಶೇಖರ್ ಆರಾಧ್ಯ ಎಂಬುವರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ 2024 ಜನವರಿಯಲ್ಲಿ ದೂರು ದಾಖಲಿಸಿದ್ರು. ನೋಡಿ, ಸಿವಿಲ್ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಚೆನ್ನೇಗೌಡ ಮತ್ತು ಅವರ ಧರ್ಮಪತ್ನಿ ಅನುಷಾ ಎನ್ನುವಂಥ ಈ ಇಬ್ಬರು ಈ ದಂಪತಿಗಳ ವಿರುದ್ಧ ಆರಾಧ್ಯ ಎನ್ನುವಂತಹ ವ್ಯಕ್ತಿ ದೂರನ್ನು ದಾಖಲು ಮಾಡ್ತಾನೆ. ಇದೇ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ. ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಈ ಮನುಷ್ಯ ಕುಮಾರ್, ಈ ಮನುಷ್ಯ ಈ ಒಂದು ಪ್ರಕರಣವನ್ನು ಕೈಯಲ್ಲಿ ಇಟ್ಕೊಂಡು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೋ ಅಥವಾ ಈತನ ಮನಸ್ಸಲ್ಲಿದ್ದಂಥ ರಿಯಲ್ ಎಸ್ಟೇಟ್ ಉದ್ಯಮದ ಮೋಹ ಈತನಿಗೆ ಈ ತರಹದೊಂದು ದಾರಿ ಸುಳಿಯೋದಕ್ಕೆ ಅನುವು ಮಾಡಿಕೊಡ್ತೋ ಗೊತ್ತಿಲ್ಲ. 2024 ಜನವರಿಯಲ್ಲಿ ದೂರು ದಾಖಲಾಗಿತ್ತು. ಈ ಇಬ್ಬರು ತಮ್ಮ ವಸತಿ ಕಟ್ಟಡವನ್ನು ಭೋಗ್ಯಕ್ಕೆ ನೀಡುತ್ತೇವೆಂದು, ನೋಡಿ ಆರಾಧ್ಯ ದೂರು ಕೊಟ್ಟಿರೋದ್ರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಸಿವಿಲ್ ಗುತ್ತಿಗೆದಾರ ಚೆನ್ನೇಗೌಡ ಮತ್ತು ಅವರ ಪತ್ನಿ ಭೋಗ್ಯಕ್ಕೆ ಮನೆ ಕೊಡ್ತೀವಿ ಅಂತ ಹೇಳಿ 60 ಲಕ್ಷ ಪಡ್ಕೊಂಡಿದ್ರಂತೆ ಆರಾಧ್ಯನ ಜೊತೆಯಲ್ಲಿ. ಸಂತ್ರಸ್ತ ಆರಾಧ್ಯ, ಆ ವಿಜುವಲನ್ನು ಕೂಡ ನಾವು ಹಾಕ್ತೀವಿ. 60 ಲಕ್ಷ ಹಣವನ್ನು ಪಡೆದುಕೊಂಡು ಹಣನೂ ಕೊಡದಲೆ ಮನೆಯನ್ನು ಕೊಡದಲೆ ವಂಚನೆ ಮಾಡಿದ್ರು. ಯಾರು? ಸಿವಿಲ್ ಕಾಂಟ್ರಾಕ್ಟರ್ ಚೆನ್ನೇಗೌಡ ಮತ್ತು ಅವರ ಧರ್ಮಪತ್ನಿ. ಅವರ ವಿರುದ್ಧ ದೂರು ಕೊಟ್ಟಿದ್ದು ಆರಾಧ್ಯ. ಈ ಪ್ರಕರಣವನ್ನು ಕೈಗೆತ್ಕೊಂಡಿದ್ದು ಕುಮಾರ್. ಈ ಕುಮಾರ್ ಇದನ್ನು ಕೈಗೆತ್ಕೊಂಡು ಏನು ಮಾಡಿದ್ರು?
ಇವರು ಸಂಧಾನದ ಹೆಸರಿನಲ್ಲಿ ಅವರ ಜೊತೆ ಅವರಿಗೆ ಬೇಕಾದವರ ಹೆಸರಿಗೆ ಮನೆಯನ್ನು ಬರೆದು ಕೊಡುವಂತೆ ಒತ್ತಡವನ್ನು ಹಾಕಿದ್ರು. 60 ಲಕ್ಷ ಪಡೆದುಕೊಂಡಿದ್ರು, ಆದರೆ ಮನೆಯನ್ನು ನೀಡದೆ ಹಣವನ್ನು ಪೂರ್ತಿ ಹಿಂದಿರುಗಿಸದೆ ವಂಚಿಸಿದ್ದಾರೆ, ಅಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬುದು ಅವರ ವಿರುದ್ಧದ ಆರೋಪವಾಗಿತ್ತು ಎಂದು ಲೋಕಾಯುಕ್ತ ಮೂಲಗಳು ತಿಳಿಸಿವೆ. ಇನ್ನು ಅನುಷಾ ಅವರು ಸರ್ಕಾರಿ ನೌಕರಿಯಲ್ಲಿದ್ದು ಪ್ರಕರಣ ಮುಂದುವರೆದ್ರೆ, ಈ ಅನುಷಾ ಎನ್ನುವಂಥ ಹೆಣ್ಣುಮಗಳು ಸರ್ಕಾರಿ ನೌಕರಿಯಂತೆ, ಆ ಪ್ರಕರಣ ಏನಾದರೂ ಹಾಗೆ ಮುಂದುವರೆದ್ರೆ ನೌಕರಿಗೂ ತೊಂದರೆಯಾಗುತ್ತೆ. ಹಾಗಾಗಿ PSI ಕುಮಾರ್ ಈ ಮಹಾನುಭಾವ ಅವರು ಚೆನ್ನೇಗೌಡಗೆ ತಿಳಿಸಿದ್ರಂತೆ, ಜೊತೆಗೆ ದೂರುದಾರರ ಜೊತೆ ರಾಜಿ ಮಾಡಿಕೊಂಡ್ರೆ ಪ್ರಕರಣ ಮುಗಿಸ್ಬೋದು, ಇದಕ್ಕಾಗಿ ಮನೆಯನ್ನು ತಾವು ಹೇಳಿದವರಿಗೆ ಬರೆದು ಕೊಡಿ ಎಂದು ಕುಮಾರ್ ಒತ್ತಡ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತರಿಗೆ ದೂರು ಹೋಗಿತ್ತು. ಲೋಕಾಯುಕ್ತರಿಗೆ ದೂರು ಹೋದ ಬೆನ್ನಲ್ಲೇ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ನಿನ್ನೆ ನಾಗರಭಾವಿಲಿ ಅಂದರೆ ಮಂಗಳವಾರದ ದಿನ ಒಂದು ಕಡೆ ಸೇರೋಣ ಅಂಥೇಳಿ ಎಲ್ಲರನ್ನು ಕರೆಸಿದ್ದಾರೆ ಕುಮಾರು. ಅದರಲ್ಲಿ ಸಂತ್ರಸ್ತರು ಇದ್ದರು, ಜೊತೆಗೆ ಯಾರು ದೂರು ದಾಖಲಿಸಲ್ಪಟ್ಟಿದ್ದಾರೋ ಅಂದರೆ ಆ ಕಾಂಟ್ರಾಕ್ಟರು ಮತ್ತು ಆತನ ಧರ್ಮಪತ್ನಿ ಅವರು ಕೂಡ ಬಂದಿದ್ದರು. ಕುಮಾರ್ ಹೇಳೋದಂತೆ, ನಾನು ಹೇಳಿದವರಿಗೆ ನಿಮ್ಮ ಮನೆಯನ್ನು ಬರೆದು ಕೊಡಿ, ಈ ಪ್ರಕರಣದಿಂದ ನೀವು ಈಸಿಯಾಗಿ ಜಾರ್ಕೋಬೋದು ಅಂತ. ಎಸ್, ಹಾಗಾದರೆ ಆ ಸಂತ್ರಸ್ತ ಏನೇನು ಮಾತನಾಡಿದ್ದಾರೆ ಆ ಒಂದು ವಿಜುವಲ್ಸ್ನಲ್ಲಿ ಏನಿದೆ ಸೊ ಸತಿ ಕೇಳಿಸ್ಕೊಂಡು ಬರೋಣ. ಮನೆ ನೋಡಕ್ಕೆ ಅಂತ ಬಂದು ಒಳಗಡೆ ಸೇರ್ಕೊಂಡು ನೋಡಿ, ನಿಮ್ಮ ಎದುರುಗಡೆ ನೋಡಿ ಹೆಂಗ್ ಸೇರ್ಕೊಂಡವನೆ ಯಾರೋ ಬಂದು. ಸರ್ ಈಗ ಹೇಳಿ ಸರ್, ನಿಮ್ಮನ್ನ ಈ ಗಾಡಿ ಸಮೇತ ಕರ್ಕೊಂಬರಕ್ಕೆ ಹೇಳೋರೆ ಸರ್. ಆ ಗಾಡಿ ಓನರ್ ಇವರಲ್ಲ ಸರ್, ಆ ಗಾಡಿ ಓನರ್ ಇವರಲ್ಲ. ಓನರ್ಶಿಪ್ ಅಲ್ಲಿ ಇದು ಎಂಕ್ವೈರಿ ಮಾಡ್ತಾರೆ. ಅಲ್ಲ ನಂದಲ್ಲ ಗಾಡಿ, ಓನರ್ಶಿಪ್ ಯಾರು ಅಂತ ಎಂಕ್ವೈರಿ ಮಾಡ್ತಾರೆ. ನಿಮ್ಮನ್ನ ಈ ನಂದು ಗಾಡಿ ಈ ಗಾಡಿ ಸಮೇತ ಅಂತ ಬರಕ್ಕೆ ಈ ಗಾಡಿ ಹೇಳೋರೆ. ಬನ್ನಿ ಅಂತಂದ್ರೆ ಯಾರೋ ಗಾಡಿ ಮೇಲೆ ನಾನೇ ಯಾಕೆ ಬರಲ್ಲ ಸರ್? ನಿಮ್ಮನ್ನ ಈ ಗಾಡಿ ಸಮೇತ ಬರಕ್ಕೆ ಹೇಳೋರೆ. ಸರ್ ಗಾಡಿ ಅವಶ್ಯಕತೆ ಏನಿದೆ ಸರ್? ಈಗ ನಾನ್ ಬೇಕಾಗಿದ್ದೆ ಗಾಡಿ ಬೇಕಾಗಿದೆ ಸರ್ ಇವರು